ಆತ್ಮೀಯ ವೀಕ್ಷಕರೇ, ನಮ್ಮ ಲರ್ನ್ ಈಸಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ತಾವೆಲ್ಲ ನೋಡುತ್ತಾ ಬಂದಿದ್ದೀರಿ. ಮಲೆನಾಡ ಗಾಂಧಿ ಎಂದೇ ಹೆಸರಾದಂಥ ಕರ್ನಾಟಕದ ಮಾಜಿ ಶಿಕ್ಷಣ ಸಚಿವರೋರ್ವರ ಕುರಿತಾಗಿ ಈ ಒಂದು ಹೊಸ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಸಿ ಯೂಟ್ಯೂಬ್ ಚಾನಲ್ನಿಂದ. ಬಹುತೇಕ ನಿಮಗೆ ಈಗಾಗಲೇ ಯಾರ ಬಗ್ಗೆ ನಾನು ಪೀಠಿಕೆಯನ್ನು ಹಾಕ್ತಿರ್ಬೋದು ಅಂಥೇಳಿ ಗೊತ್ತಾಗಿರ್ಬೋದು. ಅವರು ಬೇರೆ ಯಾರೂ ಅಲ್ಲ, ಕರ್ನಾಟಕದ ಮಲೆನಾಡ ಗಾಂಧಿ ಎಂದೇ ಹೆಸರುವಾಸಿಯಾದಂಥ ಶ್ರೀಯುತ ಎಚ್.ಜಿ. ಗೋವಿಂದೇಗೌಡರು. ಗೋವಿಂದೇಗೌಡರು 1926ನೇ ಇಸ್ವಿ ಮೇ 25ನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಕಾನೂರು ಎಂಬ ಗ್ರಾಮದಲ್ಲಿ ಗಿಡ್ಡೇಗೌಡ ಹಾಗೂ ಬೋಬಮ್ಮ ಎಂಬ ದಂಪತಿಗಳ ಸುಪುತ್ರರಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಕೊಪ್ಪದಲ್ಲಿ ಪಡೆದುಕೊಂಡಂತಹ ಶ್ರೀಯುತರು ಪ್ರೌಢ ಶಿಕ್ಷಣವನ್ನು ಚಿಕ್ಕಮಗಳೂರಿನಲ್ಲಿ ಪಡ್ಕೊಂಡ್ರು. ಹಾಗೆ ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸುವಂಥ ಸಂದರ್ಭದಲ್ಲಿ 1942ರ ಕಾಲಘಟ್ಟ, ಅಂದರೆ ಇಡೀ ಭಾರತದ ಯುವ ಜನತೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದಂಥ ಸಂದರ್ಭ. ಹೀಗಾಗಿ ಇವರು ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸುವುದರ ಮುಖಾಂತರ ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಮ್ಮ ಒಂದು ದೃಷ್ಟಿಯಲ್ಲಿ ಅವರು ಒಬ್ಬ ಗ್ರೇಟ್ ಫ್ರೀಡಮ್ ಫೈಟರ್ ಅಂಥೇಳಿ ಅನಿಸ್ಕೊಳ್ತಾರೆ. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ರಾಜ್ಯ ರಚನೆಗಾಗಿ 1948ರಲ್ಲಿ ನಡೆದಂಥ ಮೈಸೂರು ಚಲೋ ಚಳವಳಿಯಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಹೀಗೆ ಆರಂಭದಲ್ಲಿ ನಾವು ಗೌಡರನ್ನು ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿ ನೋಡಿದ್ವಿ. ನಂತರದಲ್ಲಿ ಅವರೊಬ್ಬ ಕೃಷಿಕರಾಗಿ ಕಾಣಿಸ್ತಾ ಇದ್ದಾರೆ. ಅಂದರೆ ವ್ಯವಸಾಯದಲ್ಲಿ ಅವರಿಗೆ ಬಹಳಷ್ಟು ಆಸಕ್ತಿ ಇತ್ತು. ಹೀಗೆ ಮುಂದೆ ಆಕಸ್ಮಿಕವಾಗಿ 1959ರಲ್ಲಿ ಕೊಪ್ಪ ಪುರಸಭೆಯ ಅಧ್ಯಕ್ಷರಾಗುವುದರ ಮುಖಾಂತರ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಒಟ್ಟು 6 ಜನ ಮಕ್ಕಳು, 5 ಜನ ಹೆಣ್ಣುಮಕ್ಕಳು, ಒಬ್ಬರು ಎಚ್.ಜಿ. ವೆಂಕಟೇಶ್ ಅನ್ನುವಂಥ ಒಬ್ಬ ಪುತ್ರ ಗೌಡರಿಗೆ ಇದ್ದರು. 1983ರ ಸಂದರ್ಭ, ಕರ್ನಾಟಕದಲ್ಲಿ ಒಂದು ರಾಜಕೀಯ ಬದಲಾವಣೆ ಆದಂಥ ಒಂದು ಸಂದರ್ಭ. ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಜನತಾ ಪಕ್ಷದ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಶೃಂಗೇರಿ ಮತಕ್ಷೇತ್ರದಿಂದ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ವಿಧಾನಸಭೆಗೆ ಅವರು ಆಯ್ಕೆಯಾದರು. 1985ರಲ್ಲಿ ನಡೆದಂಥ ಮರುಚುನಾವಣೆಯಲ್ಲಿ ಕೂಡ ಅವರು 2ನೇ ಬಾರಿಗೆ ಅದೇ ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿ ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಯಾಗಿ, ಅಂದರೆ ರಾಮಕೃಷ್ಣ ಹೆಗಡೆ ಅವರ ಸಚಿವ ಸಂಪುಟದಲ್ಲಿ ಅವರು ಶಿಕ್ಷಣ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಮುಂದೆ ಎಸ್.ಆರ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶ್ರೀಯುತ ಎಸ್.ಆರ್. ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಕೈಗಾರಿಕೆ ಮತ್ತು ಕಾರ್ಮಿಕ ಸಚಿವರಾಗಿ ಕೆಲಸವನ್ನು ಮಾಡಿದಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಮುಂದೆ 1994ರಲ್ಲಿ ಅದೇ ಶೃಂಗೇರಿ ಮತಕ್ಷೇತ್ರದಿಂದ 3ನೇ ಬಾರಿಗೆ ಆಯ್ಕೆಯಾದಂಥ ಶ್ರೀಯುತ ಗೋವಿಂದೇಗೌಡರು
ಮಾಜಿ ಪ್ರಧಾನಿಗಳಾದಂಥ ಶ್ರೀಯುತ HD ದೇವೇಗೌಡರ ಸಚಿವ ಸಂಪುಟದಲ್ಲಿ ಮತ್ತೆ ಶಿಕ್ಷಣ ಮಂತ್ರಿಯಾಗಿ ಸೇರುವಂಥ ಒಂದು ಸಂದರ್ಭ ನೀವೆಲ್ಲ ಗಮನಿಸಿರ್ಬೋದು. 1994ರಿಂದ 1999ರವರೆಗೆ ಅಂದರೆ ಶ್ರೀಯುತ HD ದೇವೇಗೌಡರ ಸಂಪುಟ ಮತ್ತು ನಂತರದಲ್ಲಿ ಮುಖ್ಯಮಂತ್ರಿ ಆದಂಥ JH ಪಟೇಲ್ ಅವರ ಸಚಿವ ಸಂಪುಟದಲ್ಲಿ ಕೂಡ ಅವರ ಖಾತೆ ಬದಲಾವಣೆ ಆಗಲಿಲ್ಲ. ಏಕಂತಂದ್ರೆ 5 ವರ್ಷಗಳ ಕಾಲ ಅವರು ನಿರಂತರವಾಗಿ ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದರು ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನೇಮಕಾತಿಗಳೇ ಆಗಲಾರದಂಥ ಈ ಒಂದು ಸಂದರ್ಭದಲ್ಲಿ ಕೇವಲ 5 ವರ್ಷಗಳ ಅವಧಿಯಲ್ಲಿ 1,05,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋದರ ಮುಖಾಂತರ, ಅದು ಯಾವ ರೀತಿ ಅಂದರೆ ಅತ್ಯಂತ ಪಾರದರ್ಶಕವಾಗಿ ಈ ಇಂಟರ್ವ್ಯೂ ಸಿಸ್ಟಮ್ ಅಂತ ಹೇಳಿ ಏನಿತ್ತಲ್ಲ, ಸಂದರ್ಶನ ಅನ್ನುವಂಥ ಆ ಸಿಸ್ಟಮನ್ನೇ ಅವರು ತೆಗೆದು ಹಾಕಿಬಿಟ್ರು. ಪ್ರೌಢಶಾಲಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಪದವಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ಅವರು BEdನಲ್ಲಿ ಗಳಿಸಿದ ಅಂಕಗಳು ಮತ್ತು CETಯಲ್ಲಿ ಅವರು ಗಳಿಸಿದ ಅಂಕಗಳ ಮೇಲೆ ಅವರ ನೇಮಕಾತಿ ಆಗ್ತಾ ಇತ್ತು. ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅವರು PUCಯಲ್ಲಿ ತೆಗೆದುಕೊಂಡ ಅಂಕಗಳು ಮತ್ತು DEdನಲ್ಲಿ ತೆಗೆದುಕೊಂಡ ಅಂಕಗಳು ಅಲ್ಲಿ ನಿರ್ಣಾಯಕ ಆಗ್ತಿತ್ತು ಮತ್ತು CETಯಲ್ಲಿ ಅವರು ತೆಗೆದುಕೊಂಡ ಅಂಕಗಳೇ ಫೈನಲ್ ಆಗ್ತಾ ಇತ್ತು. ಹೀಗೆ ಒಂದು ವರ್ಗಾವಣೆ ಇರಬಹುದು, ಒಂದು ನೇಮಕಾತಿ ಸಂದರ್ಭ ಇರಬಹುದು, ಎಲ್ಲದರಲ್ಲೂ ಅತ್ಯಂತ ಪಾರದರ್ಶಕವಾಗಿ ಅವರು ಕಾರ್ಯನಿರ್ವಹಿಸಿದ್ದರಿಂದಲೇ ಕೇವಲ ಮತ್ತು ಅದೇ ಸಂದರ್ಭದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಪಡೆಯುವಂಥ ಒಂದು ಸಂದರ್ಭದಲ್ಲಿ ಕೂಡ ಬಹಳ ಚಾಕಚಕ್ಯತೆಯಿಂದ ಎಲ್ಲ ಅನುದಾನವನ್ನು ಬಳಸಿಕೊಂಡು ಕರ್ನಾಟಕದಲ್ಲಿ ಒಟ್ಟಾರೆ ಶಿಕ್ಷಕರ ಕೊರತೆ ಆಗಲಾರ್ದಂಗೆ ಇವತ್ತು ಕೂಡ ನೀವು ಗಮನಿಸಿರ್ಬೋದು. ಅವತ್ತು ಅಪಾಯಿಂಟ್ಮೆಂಟ್ ಆದಂಥ ಎಲ್ಲ ಶಿಕ್ಷಕರ ಮನೆಯಲ್ಲಿ ಇವತ್ತು ನಾವು ಗೋವಿಂದೇಗೌಡರ ಭಾವಚಿತ್ರಗಳನ್ನು ನೋಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಅವರು ಮೇ 25 ಬಂತಂತಂದ್ರೆ ಗೋವಿಂದೇಗೌಡರು ನಮಗೆ ಅನ್ನದಾತರು ಅಂಥೇಳಿ ಆ ಎಲ್ಲ ಶಿಕ್ಷಕರ ಕುಟುಂಬಗಳು ಅವರನ್ನು ನೆನೆಯೋದನ್ನು ನೋಡ್ತಾ ಇದ್ದೀವಿ. ಬಹುತೇಕ ಮತ್ತೊಂದು ಬಾರಿಗೆ ಕರ್ನಾಟಕಕ್ಕೆ ಇಂಥ ಶಿಕ್ಷಣ ಮಂತ್ರಿಗಳು ಸಿಗುತ್ತಾರೋ ಇಲ್ಲೋ ಗೊತ್ತಿಲ್ಲ. ಹೀಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ 5 ವರ್ಷಗಳ ಕಾಲ ನಿರಂತರವಾಗಿ ಶಿಕ್ಷಣ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಮುಂದೆ 1999ರಲ್ಲಿ ತಾವೇ ಮುಂದೆ ಬಂದು ಚುನಾವಣಾ ನಿವೃತ್ತಿಯನ್ನು ಘೋಷಿಸಿ ರಾಜಕೀಯದಿಂದ ನಿವೃತ್ತರಾಗಿ, ಹೌದಾ, ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ತಮ್ಮ ಮನೆತನದಲ್ಲಿ ತಮ್ಮ ಮಗನಾಗಿರ್ಬೋದು ಅಥವಾ ಹೆಣ್ಮಕ್ಕಳಾಗಿರ್ಬೋದು ಯಾರನ್ನೂ ಕೂಡ ಅವರು ತಮ್ಮ ಉತ್ತರಾಧಿಕಾರಿ ರೀತಿಯಲ್ಲಿ ಅವರು ಬೆಳೆಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಅತ್ಯಂತ ಗೌರವದಿಂದ ಚುನಾವಣಾ ನಿವೃತ್ತಿಯನ್ನು ಘೋಷಿಸಿ ತಮ್ಮ ನಿವೃತ್ತಿ ಜೀವನವನ್ನು ನಡೆಸಿದಂಥ ನಮ್ಮ ಮಲೆನಾಡಿನ ಗಾಂಧಿ ಎಂದೇ ಪ್ರಸಿದ್ಧರಾದಂಥ HG ಗೋವಿಂದೇಗೌಡರು 2016ನೇ ಇಸ್ವಿ ಜನವರಿ 6ನೇ ತಾರೀಕು ತಮ್ಮ 90ನೇ ವಯಸ್ಸಿನಲ್ಲಿ ನಮ್ಮಿಂದ ಕಣ್ಮರೆಯಾದರು ಅಂತ ಹೇಳ್ಬೋದು. ಹೀಗೆ ಈ ಒಂದು HG ಗೋವಿಂದೇಗೌಡರ ಈ ಒಂದು ಬದುಕು ಏನೈತಿ ಇವತ್ತಿನ ರಾಜಕಾರಣಿಗಳಿಗೆ, ಒಬ್ಬ ಶಿಕ್ಷಣ ಮಂತ್ರಿ ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಗಿಂತ ಬಹಳ ಭಿನ್ನವಾದಂಥ ಒಂದು ಇಲಾಖೆ ಯಾವುದಪ್ಪ ಅಂತಂದ್ರೆ ಅದು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಅಂತ ನಾವೇನು ಹೇಳ್ತೀವಲ್ಲ, ಬಹಳ ಗೌರವಿತವಾದಂಥ ಯಾವುದೇ ಫಲಾಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂತಹ ಒಂದು ಮಂತ್ರಿ ಸ್ಥಾನ ಅದು. ಅಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಒಂದು ನಿರೀಕ್ಷೆಗಳು ಇರೋದಿಲ್ಲ. ಅಲ್ಲಿ ಏನಿದ್ರೂ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ಮಾತ್ರ ಆ ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಗೌರವವನ್ನು ತರಲಿಕ್ಕೆ ಸಾಧ್ಯ. ಅಂತಹ ಒಂದು ದೊಡ್ಡ ಗೌರವವನ್ನು ಗಳಿಸಿದವರು ನಮ್ಮ HG ಗೋವಿಂದೇಗೌಡರು ಅಂತ ಹೇಳುತ್ತಾ ಈ ಒಂದು ಗೋವಿಂದೇಗೌಡರ ಸಣ್ಣ ಪರಿಚಯ, ಶಾರ್ಟ್ ಬಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.